ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪಫ್ ಸ್ಲೀವ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದನ್ನು ನೋಡೋಣ. ಸ್ಲೀವ್ ಲೆಂತ್ ಇಲ್ಲಿ 5 ಇಂಚ್ ಇಟ್ಕೊಂಡಿದ್ದೇನೆ. ನಾರ್ಮಲಾಗಿ ಇಟ್ಕೊಳ್ಳುವಷ್ಟು ಇಟ್ಕೊಂಡಿದ್ದೇನೆ. ಇಲ್ಲಿ 3 ಇಂಚು, ಇಲ್ಲಿ 6.5 ಇಂಚು ಇಟ್ಕೊಂಡು ನಾರ್ಮಲ್ ಸ್ಲೀವ್ ಆಗಿ ಕಟ್ ಮಾಡ್ಕೊಳ್ಳೋದು. ಆಮೇಲೆ ಇದನ್ನು ಹೇಗೆ ಪಫ್ ಆಗಿ ಮಾಡ್ಕೊಳ್ಳೋದು ನೋಡೋಣ. ಹೀಗೆ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸ್ಲೀವನ್ನು ಕಟ್ ಮಾಡ್ತೇನೆ ಫಸ್ಟು. ಇದು ಸ್ಲೀವ್ ಹೇಗೆ ಕಟ್ ಮಾಡಿದೆವು ಹಾಗೆ ಇಟ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ 1.5 ಇಂಚು, ಇಲ್ಲಿ ಸೈಡಲ್ಲಿ ಎಷ್ಟು, ಅಲ್ಲಿ ಸೈಡಲ್ಲಿ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೇವೆ. ಅಲ್ಲಿಂದ 5 ಇಂಚು ಈ ಮಾರ್ಕ್ಗಳನ್ನೆಲ್ಲ ಹಾಕೊಳ್ಳೋಣ. ಈಗ ಇದನ್ನು ಸೇರಿಸಿಕೊಳ್ಳೋಣ. ಸ್ಲೀವ್ ಶೇಪ್ ಹಾಕೊಳ್ಳೋಣ. ಫ್ರಂಟ್ ಶೇಪ್ ಕೂಡ ಹಾಕೊಳ್ಳೋಣ. ಈಗ ಕಟಿಂಗ್ ಮಾಡ್ತೀನಿ. ಈಗ ಲೈನಿಂಗ್ ಪೀಸು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಪೇಪರ್ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಅಲ್ಲಿ ಸ್ವಲ್ಪ ಜಾಯಿಂಟ್ ಬರ್ತದೆ, ಅದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಜಾಯಿಂಟ್ ಮಾಡ್ಕೊಳ್ಳೋಣ. 4.25 ಇಂಚು, ಇಲ್ಲೂ 4.25 ಇಂಚು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋಣ. ಬಾರ್ಡರ್ ಕೂಡ ಕಟ್ ಮಾಡ್ಕೊಳ್ಳೋಣ. ಆಯಿತು ಕಟಿಂಗ್. ಲೈನಿಂಗ್ ಪೀಸಲ್ಲಿ ಫ್ರಂಟ್ ಶೇಪ್ ಕಟಿಂಗ್ ಮಾಡ್ಕೊಳ್ಳೋಣ. ಮೇನ್ ಪೀಸಿಗೆ ಲೈನಿಂಗ್ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 4 ಇಂಚಷ್ಟು ಬಿಟ್ಟು ಒಂದು ಕಚ್ಚು ಹಾಕೊಳ್ಳೋಣ. ಇದಿಷ್ಟು ನೆರಿಗೆ ಕೊಡಬೇಕು, ಇಲ್ಲೂ ನೇರವಾಗಿ ನೆರಿಗೆ ಕೊಡಬೇಕು. ಇದರಿಂದ ನೆರಿಗೆ ಕೊಡ್ಕೊಳ್ತಾ ಬರೋಣ. ಇಲ್ಲಿ ಮೇಲ್ಭಾಗದಲ್ಲೂ ನೆರಿಗೆ ಕೊಟ್ಕೊಳ್ಳೋಣ. ಬಾರ್ಡರ್ ರೆಡಿ ಮಾಡ್ಕೊಳ್ಳೋಣ.
ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಬಾರ್ಡರ್ ಪೀಸಿಗೆ ನೆರಿಗೆ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಪಫ್ ಸ್ಲೀವ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.